ನಮಸ್ಕಾರ ಸ್ನೇಹಿತರೆ, ಎಕ್ಸೆಲ್ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಹಾಗಾದರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೇಮ್ ಮ್ಯಾನೇಜರ್ ಅನ್ನೋ ಒಂದು ಅದ್ಭುತವಾದಂಥ ಎಕ್ಸೆಲ್ನಲ್ಲಿರುವಂಥ ಫೀಚರ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೇಮ್ ಮ್ಯಾನೇಜರ್ ಅಂತಂದರೆ ನಾವು ಹೇಗೆ ಜನರಿಗೆ ಅಥವಾ ವಸ್ತುಗಳಿಗೆ ಹೆಸರಿಡ್ತೀವೋ ಅದೇ ರೀತಿ ನಾವು ಎಕ್ಸೆಲಲ್ಲೂ ಕೂಡ ಕೆಲವು ಸೆಲ್ಸ್ಗೆ ಅಥವಾ ಗ್ರೂಪ್ ಆಫ್ ಸೆಲ್ಸ್ ರೇಂಜ್ಗೆ ನಾವು ಹೆಸರಿಡೋದನ್ನ ನೇಮ್ ಮ್ಯಾನೇಜರ್ ಅಂತ ಕರಿತೀವಿ. ಈ ನೇಮ್ ಮ್ಯಾನೇಜರ್ನ ನಾನು ನಿಮಗೆ ಇಲಿಸ್ಟ್ರೇಟ್ ಮಾಡೋಕ್ಕೆ ಮುಂಚೆ ಅದರಲ್ಲಿರುವಂಥ ಬೇಸಿಕ್ ರೂಲ್ಸ್ ಏನಪ್ಪಾ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಯಾವುದೇ ಒಂದು ಗ್ರೂಪ್ ಆಫ್ ಸೆಲ್ಗಾಗಲಿ ಇಲ್ಲ ಸೆಲ್ಗೆ ಹೆಸರಿಡಬೇಕು ಅಂತಂದರೆ ಅದು ಯಾವುದೇ ಒಂದು ಫಾರ್ಮುಲಾದ ಹೆಸರು ಆಗಿರಬಾರ್ದು. ಉದಾಹರಣೆಗೆ ನಾವು ವಿಲುಕಪ್ ಅನ್ನೋ ಒಂದು ನೇಮ್ನ ಇಡೋಕೆ ಆಗೋದಿಲ್ಲ. ಅದೇ ರೀತಿ ಯಾವುದೇ ಒಂದು ನೇಮು ಒಂದು ಸೆಲ್ನ ಅಡ್ರೆಸ್ ಆಗಿರಬಾರ್ದು. ಫಾರ್ ಎಕ್ಸಾಂಪಲ್ ನಮಗೆ ನೋಡಿ ಇಲ್ಲಿ ಎ ಅಂತಿದೆ, ಇಲ್ಲಿಂದ ನಾವು ಎಂಡ್ಗೆ ಹೋದರೆ XFD ಅಂತ ಇದೆ. ಈ ಯಾವುದೇ ಅಕ್ಷರಗಳು ಸೆಲ್ ರೆಫರೆನ್ಸು ನಮಗೆ ನೇಮ್ ಮ್ಯಾನೇಜರ್ ಅಲ್ಲಿ ಹೆಸರಿಡೋದಕ್ಕೆ ಆಗೋದಿಲ್ಲ. ಅದೇ ರೀತಿ ನೇಮ್ ಅನ್ನೋದು ಹೆಸರು ನಮಗೆ ನಂಬರ್ ಇಂದ ಸ್ಟಾರ್ಟ್ ಆಗಬಾರ್ದು. 1, 2, 3, 4 ಅಂತ ನಾವು ಹೆಸರು ಇಡೋಕೆ ಆಗೋದಿಲ್ಲ. ನೋಡಿದ್ರೆ ಇದು ನಮಗೆ ಬೇಸಿಕ್ ರೂಲ್ಸ್. ಇದಾದ ನಂತರ ಈ ನೇಮ್ ಮ್ಯಾನೇಜರ್ ಅನ್ನೋದು ಹೇಗೆ ನೀವು ಯೂಸ್ ಮಾಡ್ಬೋದು ಮತ್ತು ಇದನ್ನ ಹೇಗೆ ನೇಮ್ ಮಾಡೋದು, ಅದು ನಿಮಗೆ ಎಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂತ ಕೂಡ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಸಿಂಪಲ್ ಅಂತಂದ್ರೆ ಇಲ್ಲಿ ಟಾಪ್ ಲೆಫ್ಟ್ ಹ್ಯಾಂಡ್ ಕಾರ್ನರ್ ಅಲ್ಲಿ ನೀವು ಇಲ್ಲಿ ಹೋವರ್ ಮಾಡಿದ್ರೆ ಈ A1 ಅಂತ ಕಾಣಿಸ್ತಾ ಇದೆಯಲ್ಲ, ಇದನ್ನ ನೀವು ನೇಮ್ ಬಾಕ್ಸ್ ಅಂತ ಕರಿತೀವಿ. ಇಲ್ಲಿ ಡೈರೆಕ್ಟ್ ಆಗಿ ನೀವು ಕ್ಲಿಕ್ ಮಾಡಿ ಯಾವುದೇ ಒಂದು ಸೆಲ್ನ ಸೆಲೆಕ್ಟ್ ಮಾಡಿರೋ ಸೆಲ್ಗೆ ಹೆಸರು ಕೊಡ್ಬೋದು, ಅಥವಾ ಇಲ್ಲಿ ನೀವು ಶಾರ್ಟ್ ಕಟ್ ಅನ್ನು ಕೂಡ ಬಳಸಬಹುದು. ಮೊದಲನೇದಾಗಿ ಸಿನಾರಿಯೋ 1 ನೋಡೋಣ, ಅದು ಯಾವ ತರ ಬಳಸಬಹುದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ನೀವು ಯಾವುದೇ ಒಂದು ರೇಂಜ್ನ ಹೆಸರು ಇಡಬೇಕು ಅಂತಂದ್ರೆ ಅದರ ಹೆಡ್ಡಿಂಗ್ ಸಮೇತ ನೀವು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಶಿಫ್ಟ್ ಮತ್ತೆ F3, ಕಂಟ್ರೋಲ್ ಶಿಫ್ಟ್ ಎರಡನ್ನೂ ಹೋಲ್ಡ್ ಮಾಡಿಕೊಂಡು F3 ಪ್ರೆಸ್ ಮಾಡಿದಾಗ ನಿಮ್ಗೆ ಇಲ್ಲಿ ಕ್ರಿಯೇಟ್ ನೇಮ್ಸ್ ಅನ್ನೋ ಒಂದು ಮೆನು ಬರುತ್ತೆ. ಅದರಲ್ಲಿ ಇಲ್ಲಿ ನಾವು ಟಾಪ್ ರೋ ಅಂತ ನಾವು ಕ್ಲಿಕ್ ಮಾಡಬೇಕು. ಬೈ ಡಿಫಾಲ್ಟ್ ಅದು ಸೆಲೆಕ್ಟ್ ಆಗುತ್ತೆ ನೋಡಿ. ಇಲ್ಲಿ ಟಾಪ್ ರೋ ಅಂತ ನಾನು ಸೆಲೆಕ್ಟ್ ಮಾಡಿದಾಗ ಟಾಪ್ ರೋನಲ್ಲಿ ಏನಿದೆ ಸಿಟಿ ಅಂತಿದೆ ನೋಡಿ. ಕ್ಲಿಕ್ ಮಾಡ್ತೀನಿ, ಈಗೇನಾಯ್ತು ನೋಡಿ, ಈ 13 ಸಿಟೀಸು ಕೂಡ ನಮಗೆ ನೇಮ್ ಮ್ಯಾನೇಜರ್ ಅಲ್ಲಿ ಸಿಟಿ ಅಂತ ಬದಲಾಯಿತು. ಅಂದ್ರೆ ಈ ಗ್ರೂಪ್ನ ನಾವು ಸಿಟಿ ಅನ್ನೋ ಗ್ರೂಪ್ ಅಲ್ಲಿ ಹೆಸರು ಕೊಟ್ಟಿದ್ದೀವಿ. ಈಗ ನಾವು ಎರಡನೇ ಸಿನಾರಿಯೋನಲ್ಲಿ ನೋಡಿ, ಇಲ್ಲಿ ಇಂಟ್ರೆಸ್ಟ್ ಇದೆ ಮತ್ತೆ ಇಲ್ಲಿ ಪ್ರಿನ್ಸಿಪಲ್ ಇದೆ. ಓಕೆನಾ, ಇಲ್ಲಿ ನಾವು ಟೋಟಲ್ನ ಕಂಡುಹಿಡಿಬೇಕು. ನಾವು ಇಲ್ಲಿ ಹೇಗೆ ಮಾಡ್ತೀವಿ ಅಂತಂದ್ರೆ ನೋಡಿ, ಈಸ್ ಈಕ್ವಲ್ ಟು ಸಮ್ ಆಫ್ ಪ್ರಿನ್ಸಿಪಲ್ ಮಲ್ಟಿಪ್ಲೈಡ್ ಬೈ E6 D6 ಅಂತ ಕೊಟ್ಟು ನಾವು ಎಂಟರ್ ಮಾಡ್ತೀವಿ. ಇಲ್ಲಿ ನಮಗೆ ರಿಸಲ್ಟ್ ಬರುತ್ತೆ. ಇದನ್ನ ಈ ಫಾರ್ಮುಲಾನ ಇನ್ನಷ್ಟು ಸಿಂಪಲ್ ಆಗಿ ಬರೀಬೇಕು ಅಂತಂದ್ರೆ ನಾವು ನೇಮ್ ಮ್ಯಾನೇಜರ್ನ ನಾವು ಯೂಸ್ ಮಾಡಿಕೊಂಡು ಇದಕ್ಕೆ ನೇಮ್ಸ್ ಕೊಟ್ರೆ ನಮ್ಮ ಫಾರ್ಮುಲಾ ಇನ್ನಷ್ಟು ಸುಲಭ ಆಗುತ್ತೆ. ಅದು ಹೇಗೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಉದಾಹರಣೆಗೆ ಇಂಟ್ರೆಸ್ಟ್ ರೇಟ್ ಅಂತಿರೋ ಸೆಲ್ ಯಾವುದಪ್ಪ ಅಂತಂದ್ರೆ D6. ಈ D6ನ ನಾನು ಡೈರೆಕ್ಟ್ ಆಗಿ ಇಲ್ಲಿ ನೇಮ್ ಬಾಕ್ಸ್ ಅಲ್ಲಿ ಕ್ಲಿಕ್ ಮಾಡಿ ಇಂಟರೆಸ್ಟ್ ಅಂತ ಕೊಡ್ತೀನಿ. ಓಕೆನಾ, ಅದೇ ರೀತಿ ಇಲ್ಲಿ ಪ್ರಿನ್ಸಿಪಲ್ ಇದೆಯಲ್ಲ, ಇಲ್ಲಿ ಕೂಡ ನಾನು ಪ್ರಿನ್ಸಿಪಲ್ ಅಂತ ಕೊಡ್ತೀನಿ. ಓಕೆ, ಸೊ ಈಗ ನಮಗೆ E6 ಏನಾಯ್ತು, ಪ್ರಿನ್ಸಿಪಲ್ ಆಯ್ತು. D6 ಏನಾಯ್ತು, ನಮಗೆ ಇಂಟ್ರೆಸ್ಟ್ ಆಯ್ತು. ಈಗ ನನ್ನ ಫಾರ್ಮುಲಾ ತುಂಬಾ ಸುಲಭವಾಗಿರುತ್ತೆ. ಏನು ಅಂತಂದ್ರೆ ಇಸ್ ಈಕ್ವಲ್ ಟು ಸಮ್ ಅಂತ ಕೊಡ್ಬೋದು, ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ನೋಡಿರಲ್ಲ, ಇಲ್ಲಿ ಬರ್ತಾ ಇದೆ ಪ್ರಿನ್ಸಿಪಲ್ ಮಲ್ಟಿಪ್ಲೈಡ್ ಬೈ ಇಂಟ್ರೆಸ್ಟ್ ನೋಡಿ. ಎಂಟರ್ ಮಾಡಿ ನಿಮಗೆ ರಿಸಲ್ಟ್ ಬರುತ್ತೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಇಲ್ಲಿ ನೀವು ನಂಬರ್ ಚೇಂಜ್ ಮಾಡಿದ್ರು ಕೂಡ ಅದು ನಿಮಗೆ ಚೇಂಜ್ ಆಗ್ತಾ ಹೋಗ್ತದೆ. ಅರ್ಥ ಆಯ್ತಲ್ಲ? ಸೊ ಈಗ ಮೂರನೇ ಸಿನಾರಿಯೋ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ಸ್ಟೇಟ್ಸ್ ಅಂತ ಕೊಟ್ಟಿದ್ದೀನಿ. ಆ ಸ್ಟೇಟ್ಸ್ ಅಲ್ಲಿ ಕರ್ನಾಟಕ, ತೆಲಂಗಾಣ, ಕೇರಳ ಅಂತ 3 ಸ್ಟೇಟ್ಸ್ ಕೊಟ್ಟಿದ್ದೀನಿ. ಅದೇ ಸ್ಟೇಟ್ಸ್ನ ಹೆಸರುಗಳನ್ನ ಇಲ್ಲಿ ಕೊಟ್ಟು ಆ ಸ್ಟೇಟ್ ಒಳಗಡೆ ಇರುವಂತ 3 ಸಿಟೀಸ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಇದು ಯಾಕೆ ಬಳಸಬಹುದು, ಹೇಗೆ ಬಳಸಬಹುದು ಅಂತ ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಸ್ಟೇಟ್ಸ್ನ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ F3, ಓಕೆ, ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ F3 ಆದ್ರೂ ಟೈಪ್ ಮಾಡಬಹುದು, ಅಥವಾ ಇಲ್ಲ ನೀವು ಡೈರೆಕ್ಟ್ ಆಗಿ ಇಲ್ಲಿ ಸೆಲೆಕ್ಟ್ ಮಾಡಿ 3 ಸೆಲೆಕ್ಟ್ ಮಾಡಿ ಈ ನೇಮ್ ಬಾಕ್ಸ್ ಅಲ್ಲಿ ನೀವು ಸ್ಟೇಟ್ಸ್ ಅಂತ ಕೂಡ ಕೊಡಬಹುದು. ಓಕೆ,
ನೋಡಿ ಈ ಮೂರನ್ನು ಈಗ ಸ್ಟೇಟ್ಸ್ ಅಂತ ಹೆಸರು ಬದಲಾಯಿತು. ಅದೇ ರೀತಿ ಇಲ್ಲಿ ನೋಡಿ ನಮಗೆ ಅದೇ ರೀತಿ ನಾವು ಇಲ್ಲಿ ಕರ್ನಾಟಕ, ತೆಲಂಗಾಣ, ಕೇರಳ ಅಂತ ಮಲ್ಟಿಪಲ್ ಇರೋದ್ರಿಂದ ನಾವು ಒಂದೇ ಸಲ ನಾವು ಎಲ್ಲದಕ್ಕೂ ನೇಮ್ಸ್ ಕೊಡಬೇಕು ಅಂತಂದ್ರೆ ನೋಡಿ ಎಲ್ಲಾನು ಸೆಲೆಕ್ಟ್ ಮಾಡ್ಕೊಳ್ಳಿ. ಶಾರ್ಟ್ಕಟ್ ಬಳಸಿ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ F3 ಬಳಸಿರಲ್ಲ. ನೋಡಿ ಇಲ್ಲಿ ಆಪ್ಷನ್ ಏನು ಕೇಳ್ತಾ ಇದೆ ಅಂತಂದ್ರೆ ಇದು ಲೆಫ್ಟ್ ಕಾಲಮ್ ಅಂಡ್ ಟಾಪ್ ರೋ ಅಂತ ಕೇಳ್ತಾ ಇದೆ. ನಮಗೆ ಲೆಫ್ಟ್ ಕಾಲಮ್ ಇಂದ ನಮಗೆ ಬೇಕಾಗಿಲ್ಲ. ನಾನು ಇಲ್ಲಿ ಲೆಫ್ಟ್ ಕಾಲಮ್ ಅಂತ ಕೊಟ್ಟರೆ ಏನಾಗುತ್ತೆ ಅಂತಂದ್ರೆ ಹೈದರಾಬಾದ್ ಅನ್ನೋ ಸೆಲ್ಲು ಬ್ಯಾಂಗ್ಳೂರ್ ಅಂತ ಹೆಸರಾಗ್ಬಿಡುತ್ತೆ, ಕೊಚ್ಚಿನ್ ಅನ್ನೋ ಸೆಲ್ಲು ಹೈದರಾಬಾದ್ ಅಂತ ನೇಮ್ ಆಗುತ್ತೆ. ಸೊ ನಮಗೆ ಅದು ಬೇಡ. ನಮಗೆ ಬೇಕಾಗಿರೋದು ಬೆಂಗಳೂರು, ಹುಬ್ಳಿ, ಮೈಸೂರು ಮೂರು ಕರ್ನಾಟಕಕ್ಕೆ ಮಾತ್ರ ಬರಬೇಕು. ಸೊ ನಾನೇನು ಮಾಡ್ತಾ ಇದ್ದೀನಿ, ಲೆಫ್ಟ್ ಕಾಲಮ್ ಅನ್ನೋದನ್ನ ಅನ್ಚೆಕ್ ಮಾಡ್ತಾ ಇದ್ದೀನಿ, ಟಾಪ್ ರೋ ಮಾತ್ರ ಉಳಿಸ್ಕೊತಾ ಇದ್ದೀನಿ. ಕ್ಲಿಕ್ ಮಾಡಿ ಓಕೆ ಮಾಡಿ. ನೋಡಿ ಈಗ ನಾನು ಇವು ಮೂರು ಸೆಲೆಕ್ಟ್ ಮಾಡಿದಾಗ ಇದು ಕರ್ನಾಟಕ ಅಂತ ಬಂತು. ತೆಲಂಗಾಣ ಅಂತ ಸೆಲೆಕ್ಟ್ ಮಾಡಿದಾಗ ನೋಡಿ ಇವು ಮೂರು ಸೆಲೆಕ್ಟ್ ಮಾಡಿ ತೆಲಂಗಾಣ. ಅದೇ ರೀತಿ ನಾನು ಇವು ಮೂರು ಸೆಲೆಕ್ಟ್ ಮಾಡಿದಾಗ ಕೇರಳ ಅಂತ ಬಂತು. ನೋಡಿದ್ರೆ ಇದು ನೇಮ್. ನೋಡಿ ನಾವು ಕ್ರಿಯೇಟ್ ಮಾಡುವಂಥ ನೇಮ್ಸ್ ಎಲ್ಲಿ ಸಿಗುತ್ತೆ ಅಂತಂದ್ರೆ ನೀವು ಫಾರ್ಮುಲಾಸ್ ಹೋಗಿ ಇಲ್ಲಿ ನೇಮ್ ಮ್ಯಾನೇಜರ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಬಹುದು. ನೋಡಿ ನಾವು ಇಷ್ಟೊತ್ತು ಕ್ರಿಯೇಟ್ ಮಾಡಿದ ನೇಮ್ಸ್ ಎಲ್ಲ ಇಲ್ಲಿರುತ್ತೆ. ಓಕೆನಾ. ಇಲ್ಲಿ ಕೂಡ ನೀವು ನ್ಯೂ ಅಂತ ಕ್ಲಿಕ್ ಮಾಡಿ ಯಾವುದೇ ಒಂದು ರೇಂಜ್ ನ ಸೆಲೆಕ್ಟ್ ಮಾಡಿಕೊಂಡು ನೇಮ್ ನ ಕೊಡಬಹುದು. ನೋಡೋದಲ್ಲ, ನೇಮ್ಸ್ ನ ಡಿಫೈನ್ ಮಾಡೋದಕ್ಕೆ ಮೂರು ವಿಧಾನ. ಒಂದು ಡೈರೆಕ್ಟ್ ಆಗಿ ನೇಮ್ ಬಾಕ್ಸ್ಗೆ ಹೋಗಿ ಟೈಪ್ ಮಾಡೋದು, ಇನ್ನೊಂದು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ F3 ಕ್ಲಿಕ್ ಮಾಡೋದು, ಇಲ್ಲ ಅಂದ್ರೆ ಫಾರ್ಮುಲಾ ಮೆನು ಹೋಗಿ ನೇಮ್ ಮ್ಯಾನೇಜರ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಬಹುದು, ಇಲ್ಲ ಅಂದ್ರೆ ಡಿಫೈನ್ ನೇಮ್ ಅಂತ ಕೂಡ ನೀವು ಕೊಡಬಹುದು. ಅರ್ಥ ಆಯ್ತಲ್ಲ ಸ್ನೇಹಿತರೆ. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ ನೀವು ಯಾವುದೇ ಒಂದು ಸ್ಪೇಸ್ ಇರುವಂತದನ್ನ ನೀವು ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ F3 ಶಾರ್ಟ್ ಕಟ್ ಬಳಸಿದರೆ ಆ ಸ್ಪೇಸ್ ಅನ್ನೋದು ಅದು ತಗೊಳೋದಿಲ್ಲ, ಸ್ಪೇಸ್ ಅಂಡರ್ಸ್ಕೋರ್ ಆಗಿ ರೀಪ್ಲೇಸ್ ಆಗುತ್ತೆ. ಉದಾಹರಣೆಗೆ ನಾನು ಇಲ್ಲಿ ನೋಡಿ ತಮಿಳ್ನಾಡು ಅಂತ ಕೊಡ್ತೀನಿ. ತಮಿಳ್ನಾಡು ಅಂತ ಕೊಟ್ಟು ನಾನು ಇದನ್ನ ನೇಮ್ ಮಾಡಬೇಕು. ನಾನು ಚೆನ್ನೈ ಅಂತ ಕೊಟ್ಟು ನಾನು ಇದನ್ನ ನೇಮಿಂಗ್ ಮಾಡಬೇಕು ಅಂತ ಇಟ್ಕೊಳ್ಳಿ. ನೋಡಿ ಈಗ ಇಲ್ಲಿ ನಾನು ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ F3 ಕ್ಲಿಕ್ ಮಾಡಿದಾಗ ಅದು ಟಾಪ್ ರೋ ಅಂತ ತಗೊಳುತ್ತೆ, ಆದ್ರೆ ಅದು ತಮಿಳ್ನಾಡು ಅಂತ ಬರೋದಿಲ್ಲ, ತಮಿಳ್ ಅಂಡರ್ಸ್ಕೋರ್ ನಾಡು ಅಂತ ಬರುತ್ತೆ. ನೋಡಿ ಚೆನ್ನೈ ಅಂತ ನಾನು ಸೆಲೆಕ್ಟ್ ಮಾಡಿದಾಗ ನೋಡಿ ತಮಿಳ್ ಅಂಡರ್ಸ್ಕೋರ್ ನಾಡು. ಅಂದ್ರೆ ನೀವು ಯಾವುದೇ ಒಂದು ನೇಮ್ ಅಲ್ಲಿ ಸ್ಪೇಸ್ ನ ಬಳಸುವಂಗಿಲ್ಲ. ಅಕಸ್ಮಾತ್ ಬಳಸಿದ್ರೆ ಆ ಸ್ಪೇಸು ನಿಮ್ಗೆ ಅಂಡರ್ಸ್ಕೋರ್ ಇಂದ ರೀಪ್ಲೇಸ್ ಆಗುತ್ತೆ. ಸೊ ಈಗ ನಾವು ಇಷ್ಟೊತ್ತವರೆಗೂ ನಾವು ನೇಮ್ ಮ್ಯಾನೇಜರ್ ನ ಹೇಗೆ ಒಂದು ಸೆಲ್ಸ್ ಆಗಲಿ ಗ್ರೂಪ್ ಆಫ್ ಸೆಲ್ಸ್ ಆಗಲಿ ಡಿಫೈನ್ ಮಾಡೋದು ಅಂತ ನಮ್ಗೆ ಇಲ್ಲಿ ಗೊತ್ತಾಯ್ತು. ಈಗ ಇದು ಹೇಗೆ ಬಳಸಬಹುದು ಅಂತ ನಾನು ನಿಮ್ಗೆ ಆಲ್ರೆಡಿ ಇಲ್ಲಿ ಒಂದು ಫಾರ್ಮುಲಾ ರೂಪದಲ್ಲಿ ನಾನು ನಿಮ್ಗೆ ತೋರಿಸಿದೆ. ಅದೇ ರೀತಿ ಈಗ ನಾನು ತುಂಬಾ ಯೂಸ್ಫುಲ್ ಆಗುವಂತ ಫೀಚರ್ ಇದು ಎಲ್ಲಿಯಪ್ಪ ಅಂತಂದ್ರೆ ಡೇಟಾ ವ್ಯಾಲಿಡೇಷನ್, ಅಂದ್ರೆ ಎಸ್ಪೆಷಲಿ ಲಿಸ್ಟ್ ಅಲ್ಲಿ. ನೋಡಿ ಇಲ್ಲಿ ನಾನು ಮೊದಲನೇ ಸಿನಾರಿಯೋ ತೋರಿಸ್ತೀನಿ. ನೋಡಿ ಎಂಟರ್ ದ ಸಿಟಿ ಅಂತ ಇಲ್ಲಿ ಕೊಡ್ತೀನಿ. ಓಕೆನಾ. ನೋಡಿ ಎಂಟರ್ ದ ಸಿಟಿ ಅಂತ ಕೊಟ್ಟು ನಮಗೆ ಈ I13 ಅನ್ನೋ ಸೆಲ್ ಅಲ್ಲಿ ನಮ್ಗೊಂದು ಡೇಟಾ ವ್ಯಾಲಿಡೇಷನ್ ಬೇಕಾಗುತ್ತೆ. ಸೊ ಇಲ್ಲಿ ನಾನು ಏನ್ ಕೊಡ್ತೀನಿ ಅಂತಂದ್ರೆ ಇಲ್ಲಿ ಡೇಟಾ ವ್ಯಾಲಿಡೇಷನ್ ಹೋಗ್ತೀನಿ. ಇಲ್ಲಿ ನಾನು ಲಿಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಂತೀನಿ. ನಮ್ಗೆ ಆಲ್ರೆಡಿ ನಾವು ನೇಮ್ ಕೊಟ್ಟಿರೋದ್ರಿಂದ ಸಿಟಿಗೆ ಇಸ್ ಈಕ್ವಲ್ ಟು ಸಿಟಿ ಅಂತ ಕೊಡ್ತೀನಿ. ನೋಡಿದ್ರಲ್ಲ, ಇಲ್ಲಾಂದ್ರೆ ನಾವು ಇದನ್ನ ಸೆಲೆಕ್ಟ್ ಮಾಡಬೇಕಾಗಿತ್ತು. B6 ಇಂದ B18 ಅನ್ನೋ ಸೆಲ್ ಅನ್ನ ಸೆಲೆಕ್ಟ್ ಮಾಡಬೇಕಾಗಿತ್ತು. ನಾವು ಆಲ್ರೆಡಿ ಹೆಸರು ಕೊಟ್ಟಿರೋದ್ರಿಂದ ಅದಕ್ಕೆ ನಾನು ಆ ರೇಂಜ್ ನ ಸಿಟಿ ಅಂತ ಕೊಡ್ತಾ ಇದ್ದೀನಿ. ನೋಡಿ ಇಲ್ಲಿ ನಮಗೆ ಸಿಟೀಸ್ ಎಲ್ಲ ಬರುತ್ತೆ. ನೋಡಿದ್ರಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ಡ್ರಾಪ್ ಡೌನ್ ಅಲ್ಲಿ ಎರಡನೇದೇನಪ್ಪಾ ಅಂತಂದ್ರೆ ನೋಡಿ ನಾವು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದಾಗ ಕರ್ನಾಟಕ ಅಲ್ಲಿರೋ ಸಿಟೀಸ್ ಮಾತ್ರ ನನಗೆ ಡ್ರಾಪ್ ಡೌನ್ ಅಲ್ಲಿ ಎರಡನೇ ಡ್ರಾಪ್ ಡೌನ್ ಅಲ್ಲಿ ಬರಬೇಕು. ನೋಡಿ ಇದು ಫಸ್ಟ್ ಡ್ರಾಪ್ ಡೌನು, ಇದು ಸೆಕೆಂಡ್ ಡ್ರಾಪ್ ಡೌನ್. ನೋಡಿ ಮೊದಲನೇ ಡ್ರಾಪ್ ಡೌನ್ ಅಲ್ಲಿ ನಮ್ಗೆ ಏನ್ ಸಿಗ್ಬೇಕು ಅಂತಂದ್ರೆ ನಮ್ಗೆ ಸ್ಟೇಟ್ಸ್ ಸಿಗ್ಬೇಕು. ಏನ್ ಮಾಡ್ತೀನಿ, ಡೇಟಾ ವ್ಯಾಲಿಡೇಷನ್ ಹೋಗಿ ಲಿಸ್ಟ್ ಅಂತ ಕೊಟ್ಟು ಇಸ್ ಈಕ್ವಲ್ ಟು ಸ್ಟೇಟ್ಸ್ ಅಂತ ಕೊಡ್ತೀನಿ. ಓಕೆನಾ. ನೋಡಿ ಇಲ್ಲಿ ಸಿಟಿಯಲ್ಲಿ ಏನಿತ್ತು ನೋಡಿ ಕರ್ನಾಟಕ. ಈಗ ನನ್ಗೆ ಎರಡನೇ ಡ್ರಾಪ್ ಡೌನ್ ಅಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದಾಗ ಬರೀ ಬೆಂಗಳೂರು, ಹುಬ್ಳಿ, ಮೈಸೂರು ಮಾತ್ರ ಆಪ್ಷನ್ ಸಿಗಬೇಕು. ಅದೇ ರೀತಿ ನಾನು ತೆಲಂಗಾಣ ಅಂತ ಚೂಸ್ ಮಾಡಿದಾಗ ಹೈದರಾಬಾದ್, ಸಿಕಿಂದ್ರಾಬಾದ್, ರಾಮೋಜಿ ಸಿಟಿ ಇವು ಮೂರು ಮಾತ್ರನೇ ಸೆಲೆಕ್ಟ್ ಆಗಬೇಕು. ಇದು ಹೇಗೆ ಇದನ್ನ ಡ್ರಾಪ್ ಡೌನ್ ಹಾಕ್ಬೋದು ಅಂತಂದ್ರೆ ನೋಡಿ ಎರಡನೇ ಸೆಲ್ ಅಲ್ಲಿ ನಾನು ಕ್ಲಿಕ್ ಮಾಡ್ತೀನಿ, ಡೇಟಾ ವ್ಯಾಲಿಡೇಷನ್ ಅಂತ ಕ್ಲಿಕ್ ಮಾಡ್ತೀನಿ. ಈಗ ಲಿಸ್ಟ್ ಅಂತ ಹೋಗಿ ಇಲ್ಲಿ ನಾನು ಒಂದು ಸಣ್ಣ ಫಾರ್ಮುಲಾನ ಬಳಸಬೇಕಾಗುತ್ತೆ. ಅದೇನಪ್ಪ ಅಂತಂದ್ರೆ ಇಸ್ ಈಕ್ವಲ್ ಟು ಇಂಡೈರೆಕ್ಟ್ ಅಂತ ಓಪನ್ ಮಾಡಿ ನೋಡಿ ಕರ್ನಾಟಕ ಅಂತಿದೆಯಲ್ಲ ಈ ಸೆಲ್ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಇನ್ ಕೇಸ್ ನಿಮಗೆ ಮಲ್ಟಿಪಲ್ ಡ್ರಾಪ್ ಡೌನ್ಸ್ ಇತ್ತು ಅಂತಂದ್ರೆ ಈ ಡಾಲರ್ ಸಿಂಬಲ್ಸ್ ನೀವು ತೆಗಿಬೇಕಾಗುತ್ತೆ. ಇಲ್ಲಿ ನಾನು ಇಲಿಸ್ಟ್ರೇಷನ್ ಪರ್ಪಸ್ಗೆ ನಾನು ಡಾಲರ್ ಸಿಂಬಲ್ ನ ತೆಗಿತಾ ಇಲ್ಲ. ಓಕೆ, ಕ್ಲಿಕ್ ಮಾಡ್ತೀನಿ. ನೋಡಿ ಈಗ ನಾನು ಕರ್ನಾಟಕ ಅಂತ ಚೂಸ್ ಮಾಡಿದ್ನಲ್ಲ, ಕರ್ನಾಟಕ ಅಂತ ಚೂಸ್ ಮಾಡಿದಕ್ಕೆ ನೋಡಿ ನನಗೆ ಬೆಂಗಳೂರು, ಮೈಸೂರು, ಹುಬ್ಳಿ ಅಂತ ಬರ್ತಾ ಇದೆ. ಓಕೆನಾ. ಅದೇ ರೀತಿ ನಾನಿಲ್ಲಿ ಬೇರೆ ತೆಲಂಗಾಣ ಅಂತ ಚೂಸ್ ಮಾಡಿದೆ ಅನ್ಕೊಳ್ಳಿ. ನೋಡಿ ಇಲ್ಲಿ ನಮಗೆ ಹೈದರಾಬಾದ್, ಸಿಕಿಂದ್ರಾಬಾದ್, ರಾಮೋಜಿ ಸಿಟಿ ಅಂತ ಸಿಗುತ್ತೆ. ಇನ್ನೂ ಒಂದು ತುಂಬಾ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ನಾವೆಷ್ಟೋ ಸಲ ಡ್ರಾಪ್ ಡೌನ್ ಹಾಕ್ಬೇಕಂದ್ರೆ ಒಂದು ಕಡೆ ಇದನ್ನ ಸೇವ್ ಮಾಡಿಕೊಂಡು
ಒಂದು ಲಿಸ್ಟ್ ಅಂತ ತಗೊಂಡು ಇದನ್ನ ನಾವು ರೆಫರೆನ್ಸ್ ಕೊಟ್ಟಿರ್ತೀವಿ. ಪ್ರತಿ ಶೀಟ್ನಲ್ಲೂ ನಮಗೆ ಅದು ಬೇಕು ಅಂತಂದರೆ ಪ್ರತಿ ಶೀಟಲ್ಲೂ ನಾವು ಈ ಥರ ಒಂದು ಡೇಟಾಬೇಸ್ನ ಮ್ಯಾನೇಜ್ ಮಾಡ್ಕೊಬೇಕಾಗುತ್ತೆ. ಆದರೆ ನೇಮ್ ಮ್ಯಾನೇಜರಿಂದ ಆ ಥರ ಆಗೋದಿಲ್ಲ. ನೀವು ಯಾವುದೇ ಶೀಟು ಎಷ್ಟೇ ಶೀಟ್ಸ್ನಲ್ಲಿ ಹೋಗಿ ನೀವು ಡೇಟಾ ವ್ಯಾಲಿಡೇಷನ್ ಕೊಟ್ಟರೂ ಕೂಡ ಅದು ನಿಮಗೆ ಸುಲಭವಾಗಿ ವರ್ಕ್ ಆಗುತ್ತೆ. ನೋಡಿ, ನಾನು ಇಲ್ಲಿ 3ನೇ ಶೀಟ್ಗೆ ಹೋಗ್ತಾ ಇದ್ದೀನಿ, ಲಿಸ್ಟ್ ಅಂತ ಕೊಟ್ಟು = ಸಿಟಿ ಅಂತ ಕೊಡ್ತಾ ಇದ್ದೀನಿ. ಓಕೆನಾ, ನೋಡಿ ಇಲ್ಲಿ ಕೂಡ ನಮಗೆ ಡ್ರಾಪ್ ಡೌನ್ ಬಂದ್ಬಿಡುತ್ತೆ. ನೇಮ್ ಮ್ಯಾನೇಜರ್ ಅನ್ನೋದು ನಮ್ಮ ಎಕ್ಸೆಲ್ ಜರ್ನಿನ ತುಂಬಾ ಸಿಂಪಲ್ ಮಾಡುತ್ತೆ. ಖಂಡಿತ ಈ ನೇಮ್ ಮ್ಯಾನೇಜರ್ನ ನೀವು ಕಲ್ತ್ಕೊಂಡ್ರೆ ನಿಮ್ಮ ವರ್ಕಲ್ಲಿ ನೀವು ಸೂಪರ್ ಸ್ಟಾರ್ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ನೋಡಿರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.